ಋತು ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಸುರುಚಿರ್ ಆನನದಿಂದ ಶೋಭಿಸುತ್ತ ವಿಭವದ್ಯೂ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೂ ತರುಣಿ ಓರ್ವಳೆ ಕುಳಿತು ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತಾ ಬಾಲಕನ ತೊಟ್ಟಿಲವು ಹರುಷದಿಂದಲಿ ತೂಗುತ್ತಾ ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿ ಎನಿಸಿ ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ 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 ಹರಿ ಒಂದು ಶಿಲೆಯ ಮರೆಯಾದ ಹರಿ ಒಂದು ಶಿಲೆಯ ಮರೆಯಾದ ಆ ಆ ಆ ಆ ಅದರಲ್ಲಿರಬಹುದಾದಂತಹ ಗುಹೆ ಒಳ ಹೊಕ್ಕಿ ಹೇಗಪ್ಪ ಶೋಧಿಸಲಿ ಅಂತ ವಿಚಾರ ಮಾಡ್ತಾ ಅಡಿಯನ್ನು ಮುಂದಿಟ್ಟಿದ್ದೆ. ಸೂರ್ಯಕೋಟಿ ಪ್ರಭೆಯನ್ನು ಧಿಕ್ಕರಿಸುತ್ತಾ ಇದೆ. ಎಲ್ಲಿಂದ ಬಂತು ಈ ಪ್ರಭೆ? ಹಾ, ಸೂರ್ಯನಿಂದ ಕೊಡಲ್ಪಟ್ಟ ಸಮಂತಕ ಮಣಿಯ ಪ್ರಭೆ ಇದು. ಹುಡುಕಾಡುವುದಕ್ಕೊಂದು ಅನುಕೂಲವಾಯಿತೆಂದು ಮುಂದೆ ಮುಂದೆ ಬಂದರೆ ಚಂದ್ರೋದಯವಾಗುವುದು ಗುಹೆಯ ಮಧ್ಯದಲ್ಲಿಯಾ? ಹಾ, ಚಂದ್ರ ಅಲ್ಲ, ಶರತ್ತುವಿನ ಚಂದ್ರಮನಂತೆ ಕಾಂತಿಯುಳ್ಳ ಒಬ್ಬಾಕೆ ಹೆಣ್ಣು. 1000 ಕಾಲ ಬದುಕಿದರೆ 1000 ಚೋದ್ಯ ಕಾಣಬಹುದು. ಈ ನಿರ್ಜನವಾದಂತಹ ಪರಿಸರದಲ್ಲಿ, ಅದರಲ್ಲಿಯೂ ಗುಹಾ ಮಧ್ಯದಲ್ಲಿ ಇಂತಹ ಚಂದದ ಹೆಣ್ಣು ಶರದೇಂದು ಮುಖಿ ಎಂಥದ್ದು ಮಾಡ್ತಾ ಇದ್ದ. ಸೌಂದರ್ಯದಲ್ಲಿ
ಮೂರು ಮೂರ್ತಿಗಳ ಸತಿಯರು ಗಿರಿಜೆ, ರಮೆ, ವಾಣಿ. ಅದಕ್ಕಿಂತಲೂ ಮಿಗಿಲಾದ ಸೌಂದರ್ಯವತಿ ಈಕೆ. ಎಂಥದ್ದು ಮಾಡ್ತಾ ಇದ್ದಾಳೆ ಅಂತ. ಅದು ತೊಟ್ಲಲ್ವಾ? ಹೌದಲ್ವಾ? ಮಗು ಅಳುವ ಸುದ್ದಿ ಕೇಳ್ತದಲ್ವಾ? ತೂಗ್ತಾ ಇದ್ದಾರೆ. ಮಗು ಯಾರು? ಆ ತೊಟ್ಟಿನ ಅಂಗಕ್ಕೆ ಕಟ್ಟಿದ್ದೆ ಸಮಂತಕರತ್ನ. ನೋಡುವ ಏನು ಹೇಳ್ತಾಳೆ, ಅವಳು ಯಾರು ಎನ್ನುವುದನ್ನು ಸರಿಯಾಗಿ ತಿಳಿದ ನಂತರದಲ್ಲಿ ಆಮೇಲೆ ಮುಂದೆ ವ್ಯವಹರಿಸೋಣ. ಈಗ ನಾನು ಬಂದದ್ದು ಅವಳಿಗೆ ಗೊತ್ತಾಗಬಾರ್ದಲ್ಲ. ಓ, ಆ ಶಿಲೆಯ ಮರೆಯಾಗಿರ್ತೇನೆ. ಹರಿವೊಂದು ಶಿಲೆಯ ಮರೆಯಾದ